ಕರ್ನಾಟಕ ರಕ್ಷಣಾ ವೇದಿಕೆ ಕಡೆಯಿಂದ ಸಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆಯ ಮಾನ್ಯತೆ ಮತ್ತು ಮಾನ್ಯತೆ ನವೀಕರಣ ರದ್ದುಪಡಿಸುವ ಬಗ್ಗೆ ನೀಡಿದ ದೂರಿನನ್ವಯ ಉಪನಿರ್ದೇಶಕರ ಕಚೇರಿಯವರು ಈ ಶಾಲೆಗೆ ಕರ್ನಾಟಕ ಶಿಕ್ಷಣ ಕಾಯ್ದೆ 1973ರ ಸೆಕ್ಷನ್ 7A 39ರನ್ವಯ ಶಾಲೆಗೆ ನೀಡಿರುವ ಮಾನ್ಯತೆ ಹಿಂಪಡೆಯಲು ಹಾಗೂ ನಿಯಮ 34ರ ಪ್ರಕಾರ ಈ ಶಾಲೆಗೆ ನೀಡಿರುವ ನೋಂದಣಿಯನ್ನು ರದ್ದುಪಡಿಸಲು ಮೇಲಾಧಿಕಾರಿಗಳಿಗೆ ಶಿಫಾರಸು ಮಾಡಬಾರದು ಎಂಬುದಕ್ಕೆ ಕಾರಣ ಕೇಳಿ ಅಂತಿಮ ನೋಟಿಸ್ ತಲುಪಿದ 7 ದಿನಗಳೊಳಗೆ ಲಿಖಿತ್ ಸಮಜಾಯಿಷಿಯನ್ನು ಸಮರ್ಥನೀಯ ದಾಖಲೆಗಳನ್ನು ಸಲ್ಲಿಸುವಂತೆ ಅಂತಿಮ ನೋಟಿಸ್ ಜಾರಿ ಮಾಡಿರುತ್ತದೆ. ಹಾಗೂ ಅಲ್ಪಸಂಖ್ಯಾತರ ನಿಧಿಯಿಂದ ಸುಳ್ಳು ಮಾಹಿತಿ ನೀಡಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ್ ಶಾಲೆಯ ಹೆಸರಲ್ಲಿ ಸರ್ಕಾರದಿಂದ 10 ಲಕ್ಷ ಅನುದಾನವನ್ನು ಪಡೆದ ಸರ್ಕಾರಕ್ಕೆ ವಂಚನೆಯನ್ನು ಮಾಡಿದ್ದಾರೆ ಹಾಗೂ ಸರ್ಕಾರಕ್ಕೆ ಕಠಿಣ ಕ್ರಮವನ್ನು ಕೊಂಡಬೇಕೆಂದು ಮನವಿ ಮಾಡಿದ್ದಾರೆ. ನೋಡಿ, ಉದ್ದೇಶ ಇಲ್ಲಿ ಸೇರ್ಬೇಕಾದ್ರೆ ಜನ ಕಾರಣ ಆಗಿರೋದು ಇದು ನಕಲಿ ದಾಖಲೆ ಮಾಡ್ಕೊಂಡಿರೋ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಒಂದು, ಸಮರ್ ಇಂಟರ್ನ್ಯಾಷನಲ್ ಒಂದು, ಮತ್ತೆ ಇನ್ನೊಂದು ಅಲ್ ಜಾಮಿಯಾ ಇಸ್ಲಾಮಿಕ್ ಸ್ಕೂಲ್ ಅಂತ ಹೇಳ್ಬಿಟ್ಟು 3-4 ದಾಖಲೆ ಇಟ್ಕೊಂಡು ಸಮಸ್ಯೆ ನಡೆಸ್ತಾ ಇದ್ದಾರೆ. ಮಕ್ಕಳ ಜೊತೆಲಿ ಭವಿಷ್ಯ ಜೊತೆಲಿ ಆಟ ಆಡ್ತಾ ಇದ್ದಾರೆ. ನಾಳೆ ದಿವಸ ಮಕ್ಕಳು ಬೇರೆ ಸ್ಕೂಲ್ಗೆ ಹೋಗ್ಬೇಕು, ಯಾವ ದಾಖಲೆ ತಗೊಂಡೋಗಿ ಅಲ್ಲಿ ಸಬ್ಮಿಟ್ ಮಾಡಬೇಕು, ಡೂಪ್ಲಿಕೇಟ್. ಮಕ್ಕಳು ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇವರು ಲಕ್ಷಾಂತರ ರೂಪಾಯಿ ದುಡಿತಿದ್ದಾರೆ. ಬಟ್ ನಕಲಿ ದಾಖಲೆ ಅವ್ರು ಏನೋ ಬಡ್ಡಿಗೋ ಎಲ್ಲ ಒಡವೆ ಇಟ್ಬಿಟ್ಟು ಮಕ್ಕಳು ತಗೊಂಡ್ಬಂದು ಮಕ್ಕಳಿಗೆ ಅಡ್ಮಿಷನ್ ಮಾಡೋದು, ನಕಲಿ ದಾಖಲೆ ಸೃಷ್ಟಿ ಮಾಡ್ಕೊಂಡು ಅವ್ರ ಮನೆಗೆ ಹೋಗೋದು, ಮಕ್ಕಳು ಭವಿಷ್ಯ ಜೊತೆ ಆಟ ಆಡ್ತಾ ಇದ್ದಾರೆ. ಇದಕ್ಕೆ ಸರ್ಕಾರ ಕೂಡಲೇ ಗಮನ ಹರಿಸಿ ಇದು ರದ್ದು ಮಾಡ್ಬೇಕು ಸ್ಕೂಲ್ ಅಂತ ನಾನು ಮನವಿ ಮಾಡ್ತೀನಿ ಸರ್ಕಾರಕ್ಕೆ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಹೋರಾಟ ಮಾಡ್ತೀವಿ. ಕೊಟ್ಟಿದ್ದೀವಿ. ಸರ್ಕಾರ ಇನ್ನು ಮುಂದೆ ಏನು ಮಾಡಿಲ್ಲ. ಇನ್ನು ಮುಂದೆ ಎಲ್ಲ ಮಾಡ್ಬೇಕು. ಹೈಕೋರ್ಟ್ ಇದೆಲ್ಲ ಆದೇಶ ಎಲ್ಲ ಹೊರಡಿಸಿದ್ದಾರೆ. DDP ಅವರು ಮತ್ತೆ DDP ಕಮಿಷನರ್ ಅವರೆಲ್ಲ ಕೊಟ್ಟಿದ್ದಾರೆ. 2-3 ದಿವಸದಲ್ಲಿ ನಾವು ಏನೇ ತನಿಖೆ ಮಾಡಿ ನಾವು ಸೀಸ್ ಮಾಡ್ತೀವಿ ಅಂತ. ಅದಕ್ಕೆ ಅವ್ರ ಮೇಲೆ ನಮ್ಮ ನಂಬಿಕೆ ಮೇಲೆ ಬಿಟ್ಟಿದ್ದೀವಿ. ಇಲ್ಲ ಅಂದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ. ನಮಸ್ಕಾರ. ಇವತ್ತು ನಾವೆಲ್ಲ ಇಲ್ಲಿ ಜನ ಸೇರುವ ಕಾರಣ ಏನಂದ್ರೆ ನಾವೇನು ಹೋರಾಟ ಮಾಡ್ತಾ ಇಲ್ಲ, ಜನಗಳಿಗೆ ಅವೇರ್ನೆಸ್ ಮಾಡಕ್ಕೆ ಬಂದಿದ್ದೀವಿ. ಇಲ್ಲಿ ಏನಾಗಿದೆ, ವಿಷಯ ಏನಾಗಿದೆ ಅಂದ್ರೆ ಸರ್, ಇಲ್ಲಿ 4 ಹೆಸರು ಮಾಡ್ಕೊಂಡು ನಕಲಿ ದಾಖಲೆ ಮಾಡ್ಕೊಂಡು ಇವರ ಹತ್ರ ಯಾವ ದಾಖಲೆ ಇಲ್ಲ, ನಕಲಿ ಲೈಸೆನ್ಸ್ ಮಾಡ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. ಒಂದು ತಪ್ಪು. ಎರಡನೇದು ಏನಂದ್ರೆ ಈ ನಕಲಿ ದಾಖಲೆ ತಗೊಂಡು ಸಂಸ್ಥೆ ನಡೆಸ್ತಾ ಇದಾರೆ ಅಂತ ನಾವು ಏನ್ ಮಾಡಿದೀವಿ, DTP ಅವರಿಗೆ ಕಂಪ್ಲೇಂಟ್ ಮಾಡಿದೀವಿ. DTP ಅವರಿಗೆ ಕಂಪ್ಲೇಂಟ್ ಮಾಡುವಾಗ DTP ಏನ್ ಮಾಡಿದ್ರು, ಕಾರಣ ಕೇಳಿ ನೋಟಿಸ್ ಕಳಿಸಿದ್ರು ಅವರಿಗೆ. ಆ ನೋಟಿಸ್ ಅಲ್ಲಿ 16 ಪತ್ರ ತಗೊಬಂದಿ. ಅಂದ್ರೆ ಯಾವ ಪತ್ರನೂ ತಗೊಬಂದಿಲ್ಲ, ಯಾವ ಮೂಲ ಪತ್ರ ಇಲ್ಲಿ ಯಾವನು ತಗೊಬಂದಿಲ್ಲ, ಯಾವ ಪತ್ರನೂ ಇಲ್ಲ ಅಂದಂಗೆ ಇವರು ಹೆಂಗೆ ಲೈಸೆನ್ಸ್ ತಗೊಂಡ್ರು ಅನ್ನೋದು ಒಂದು ಅನುಮಾನ ಅಲ್ವಾ. ಯಾವ ಪತ್ರನೂ ಇಲ್ಲ, ಏನಿಲ್ಲ ಅಂದ್ರೆ ಹಿಂಗೆ ಲೈಸೆನ್ಸ್ ಹೆಂಗೆ ಬಂತು ಲೈಸೆನ್ಸ್. ಈಗ ಮುಂಚೆ DTP ಇದ್ರಲ್ಲ, ಅವ್ರು ಕೊಟ್ರ ಹೆಂಗ್ ಕೊಟ್ರು ಅನ್ನೋದು ಒಂದು ಉದ್ದೇಶ. ಬೇರೆ ಏನಂದ್ರೆ ನಾವು ಹೋಗಿ ಅವರಿಗೆ ಕಾರಣ ಕೇಳಿ ನೋಟಿಸ್ ಕಳ್ಸೋಗ ಅವ್ರು ಯಾವ ತರದ್ದು ಪತ್ರ ತಗೊಬಂದಿಲ್ಲ. ಆಮೇಲೆ ನಾವು ಎಜುಕೇಶನ್ ಮಿನಿಸ್ಟರ್ ಆಯುಕ್ತರು ನಿರ್ಪತುಂಗ ರಸ್ತೆಯಲ್ಲಿ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಮಾಡುವಾಗ ಅವರು ಇದಕ್ಕೆ ಗಮನ ಮಾಡಿ ಇದಕ್ಕೆಲ್ಲ ಒಂದ್ ಸ್ವಲ್ಪ ಸಮಯ ಕೊಡಿ ಅಂತ ಸಮಯ ತಗೊಂಡು ಎಲ್ಲ ಇದು ನೋಡಿದ್ರು. ನೋಡ್ಬಿಟ್ಟು ಏನ್ ಹೇಳಿದ್ರು, ಇದು ನಕಲಿ ದಾಖಲೆನೆ ಅಂತ. ಪುನಃ DTPಗೆ ಲೆಟರ್ ಕಳಿಸಿದ್ರು, ಇದಕ್ಕೆ ಏನು ರದ್ದು ಮಾಡಿ ಅಂತ. ಅದ್ರ ಮಧ್ಯದಲ್ಲಿ DTP ಅವ್ರು ಏನ್ ಮಾಡಿದ್ರು, ಬಾಂಬೆಗೆ ಲೆಟರ್ ಕಳಿಸಿದ್ರು, ಬಾಂಬೆ ಎಜುಕೇಶನ್ ಡಿಪಾರ್ಟ್ಮೆಂಟ್ಗೆ. ಅಲ್ಲಿ ಲೆಟರ್ ಕಳಿಸುವಾಗ ಏನ್ ಹೇಳಿದ್ರು, ಇದು ಫೇಕ್ ಅಂತ ಹೇಳ್ಬಿಟ್ಟು ಆಯ್ತು ಒಂದು ವಿಷಯ. ಆಮೇಲೆ ನಾವು ಹೋಗ್ಬಿಟ್ಟು ಫೇಕ್ ಆಗಿ ಎಷ್ಟು ದಿವಸ ಆದ್ರೂ ನೀವು ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅಂತ ನಾವೆಲ್ಲರೂ ಸೇರಿ DTP ಅವರ ಆಫೀಸಕ್ಕೆ ಹೋಗುವಾಗ 2-3 ದಿವಸ ಅಲ್ಲೇ ಕೂತ್ಕೊಂಡ್ವಿ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ. ಆಮೇಲೆ ಅವರು ಆದೇಶ ಕೊಟ್ಟರು, ಕಾರಣ ಕೇಳಿ ಅಂತಿಮ ನೋಟಿಸ್ 7 ದಿವಸದಲ್ಲಿ ನೀವು ಪತ್ರಗಳು ತಗೊಂಡ್ಬಂದಿಲ್ಲವೇ, ನಿಮ್ಮ ಲೈಸೆನ್ಸ್ ನಕಲಿ ಮಾಡಿದ್ದೀರಾ, ಎಲ್ಲ ಪ್ರೂಫ್ ಆಗಿದೆ, ರದ್ದು ಮಾಡ್ತೀವಿ ಅಂತ. ಅದು 5 ದಿವಸ ಆಯ್ತು, ಇನ್ನು 2 ದಿವಸ ಬಾಕಿ ಇದೆ ಅದು ರದ್ದು ಮಾಡಕ್ಕೆ. ಆಯ್ತಾ? ಈಗ ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ ಅಲ್ಲಿ ಹೋಗ್ಬಿಟ್ಟು ನಾವು RTI ತೆಗೆದ್ರೆ ಅದು ಒರಿಜಿನಲ್, ಅವರದು ಕಾಪಿ ಮಾಡ್ಬಿಟ್ಟು ಅದು KTR ನಂಬರ್ ಅವ್ರದ್ದು F5447 ಏನೋ ನಂಬರ್ ಇದೆ. ಆ ನಂಬರ್ ನ ಬೆಳೆಸ್ಕೊಂಡು ಇವ್ರ ಸಂಸ್ಥೆ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದಾರೆ. ಇನ್ನೊಂದು ಏನಂದ್ರೆ, ಈ ಸಂಸ್ಥೆ ಫ್ರೀ ಆಫ್ ಎಜುಕೇಶನ್ಗೋಸ್ಕರ ಮಾಡಿದ್ರು. ಮಕ್ಕಳ ಹತ್ರ ಯಾವ ಹಣ ತಗೊಳಂಗಿಲ್ಲ, ಯಾವ ಡೊನೇಷನ್ ತಗೊಳಂಗಿಲ್ಲ. ಇಲ್ಲ ಲಕ್ಷಾಂತರ ರೂಪಾಯಿ ಡೊನೇಷನ್ ತಗೊಳ್ತಾ ಇದಾರೆ, ಲಕ್ಷಾಂತರ ರೂಪಾಯಿ ಮಕ್ಕಳ ಹತ್ರ ಇದು ತಗೊಳ್ತಾ ಫೀಸ್ ತಗೊಳ್ತಾ ಇದಾರೆ. ಮತ್ತೆ ನೋಡಿ, ರಸೀದಿಗಳು ಇಲ್ಲಿ ಮೊಹಮ್ಮದಿಯಾ ಅಂತ ಕೊಟ್ಟಿದ್ದಾರೆ. ಆಮೇಲೆ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಅಂತ ಇದೆ. ಆಮೇಲೆ ಅಲ್ ಜಾಮಿಯಾ ಮೊಹಮ್ಮದಿಯಾ ಅಂತೆ. ಆಮೇಲೆ ಏನಾಯ್ತು, ಇನ್ನೊಂದು ವಿಷಯ, ಇವರು ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ ಒಂದು, ಎರಡನೇದು ಅಲ್ ಜಾಮಿಯಾ ಮೊಹಮ್ಮದಿಯಾ ಎಜುಕೇಶನ್ ಸೊಸೈಟಿ ಮುಂಬೈ 2 ಬೇರೆ ಮತ್ತೆ ಹಾಕಿ ಜಾಮಿಯಾ ಮೊಹಮ್ಮದಿಯಾ ಮನ್ಸೂರಾ ಅಂತ ಹಾಕಿದ್ರು.
ನಾವು ಹೋಗಿ DTP ಗೆ ಕಂಪ್ಲೇಂಟ್ ಮಾಡುವಾಗ ಅಲ್ಲಿ ಬೋರ್ಡ್ ಬದಲಾಯಿಸ್ಬಿಟ್ಟು, ಅಲ್ಲಿ ಇದೆ ನಿಮ್ಗೆ ಬೋರ್ಡ್ ತೋರ್ತೀನಿ, ಆಮೇಲೆ ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಅಂತ ಹಾಕ್ಬಿಟ್ರು. ಅವಾಗ ಏನಾಯ್ತು ಅರ್ಥ, ಇವ್ರು ಮಾಡ್ತಾ ಇರೋದು ತಪ್ಪು ತಾನೆ. ಈಗ ನಾವು DTP ಗೆ ಹೋಗಿ ಹೆಂಗೆ ನೀವು ಪರ್ಮಿಷನ್ ಕೊಟ್ರಿ, ಇದೆಲ್ಲ ಆಗ್ತಾ ಇದೆ ನಿಮ್ಗೆ ಗೊತ್ತಿದ್ದು ಗಮನಕ್ಕಿಟ್ಟು ನೀವು ಹೆಂಗೆ ಪರ್ಮಿಷನ್ ಕೊಟ್ರಿ? ಇಲ್ಲ ಅವ್ರು ಬಂದು ಕೇಳಿದ್ರು, ಅವ್ರು ಬಂದೇ ಕೇಳಿದ್ರೆ ಕೊಡ್ಬಿಡ್ತೀರಾ? ನಾನು ನಾಳೆ ದಿವಸ ಯಾವ್ದು ಶಾಲೆ ಓಪನ್ ಮಾಡ್ತೀನಿ, ನಾನು ಯಾವ ದಾಖಲೆ ಇಲ್ಲವೇ ನಮ್ಗೆ ನೀವು ಲೈಸೆನ್ಸ್ ಕೊಡ್ಬಿಡ್ತೀರಾ? ನಾನು ಕೇಳಿದೆ, ನಾವೊಂದು ಶಾಲೆ ಓಪನ್ ಮಾಡಬೇಕಾದ್ರೆ ಏನೇನ್ ದಾಖಲೆ ಬೇಕಂದ್ರೆ ಎಲ್ಲ ಕೊಟ್ಟರು. ಅವರು 20 ದಾಖಲೆ ಕೊಟ್ಟಿದ್ದಾರೆ, ಅದರಲ್ಲಿ ಇವರು 2 ದಾಖಲೆನೂ ಕೊಟ್ಟಿಲ್ಲ. ಇವ್ರ ಹತ್ರ ಯಾವ ಪತ್ರನೂ ಇಲ್ಲ, ಯಾವ ದಾಖಲೆನೂ ಇಲ್ಲ ಅಂತ ನಕಲಿ ದಾಖಲೆ ನಡೆಸ್ಕೊಂಡು ಸಂಸ್ಥೆ ನಡೆಸ್ತಾ ಇದ್ದಾರೆ. 1ನೇಂದ 10ನೇ ತರಗತಿಗೆ ನಡೆಸ್ತಾ ಇದ್ದಾರೆ. ನಾಳೆ ದಿವಸ 1ನೇಂದ 10ನೇ ತರಗತಿಗೆ ಹೋದ್ಮೇಲೆ ಮಕ್ಕಳು ಬೇರೆ ಕಾಲೇಜ್ಗೆ ಹೋಗ್ಬೇಕಂದ್ರೆ ನೀವು ಯಾವುದು ಕೊಡ್ತೀರಲ್ಲ, ಇದು ಸರ್ಟಿಫಿಕೇಟ್ ಯಾವ್ದು ಕೊಡ್ತೀರಾ? ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಕೊಡ್ತೀರಾ ಮಾಸ್ ಕಾರ್ಡ್, ಅಲ್ ಜಾಮಿಯಾ ಮೊಹಮ್ಮದಿಯಾ ಕೊಡ್ತೀರಾ, ಜಾಮಿಯಾ ಮೊಹಮ್ಮದಿಯಾ ಮನ್ಸೂರ ಕೊಡ್ತೀರಾ, ಸಾಮರ್ ಇಂಟರ್ನ್ಯಾಷನಲ್ ಇಸ್ಲಾಮಿಕ್ ಶಾಲೆ ಕೊಡ್ತೀರಾ? ಮಕ್ಕಳ ಭವಿಷ್ಯ ಏನು? ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು. ಅವರ ಪ್ಯಾರೆಂಟ್ಸ್ಗೆ, ಅವ್ರ ತಂದೆ ತಾಯಿಗೆ ಗೊತ್ತಾಗ್ಬೇಕು, ನಿಮ್ಗೆ ಏನ್ ಗೊತ್ತಿಲ್ಲ, ನೀವು ಓದ್ತಾ ಇದ್ದೀರಾ, ನಾಳೆ ದಿವಸ ನಿಮ್ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಇಲ್ಲಿ ಬಂದಿದ್ದೀವಿ. ನಾಳೆ ದಿವಸ ಈ ಮಕ್ಕಳು ಹೋಗ್ಬಿಟ್ಟು ಓದಿ ಕುವೆಂಪು ಹೆಸರು ಮಾಡಿದ್ರು ಆತರ ಹೆಸರು ಮಾಡ್ತಾರೆ, ಭಗತ್ ಸಿಂಗ್ ಆಗ್ತಾರೆ, ಟಿಪ್ಪು ಸುಲ್ತಾನ್ ತರ ಆಗ್ತಾರೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಆಗ್ತಾರೆ. 10ನೇ ತರಗತಿಗೆ ಅವರು ಫಿನಿಶ್ ಆಗ್ಬಿಟ್ರೆ ಅಲ್ಲಿಂದ ಅವರು ಎಜುಕೇಶನ್ ಇಲ್ಲ ಅಂದ್ರೆ ಆ ಮಕ್ಕಳ ಗತಿ ಏನಾಗ್ತದೆ ಅನ್ನೋದು ನಮ್ಮ ಉದ್ದೇಶಕ್ಕೋಸ್ಕರ ಇಲ್ಲಿ ನಾವು ಬಂದು ಇವತ್ತು ಹೋರಾಟ ಮಾಡ್ತಾ ಇಲ್ಲ, ಜನಗಳಿಗೆ ಅವೇರ್ನೆಸ್ ಮಾಡ್ತಾ ಇದೀವಿ, ಅವ್ರ ಪ್ಯಾರೆಂಟ್ಸ್ಗೆಲ್ಲ ತಿಳಿಸ್ತಾ ಇದೀವಿ. ನಾಳೆ ದಿವಸ ನಿಮ್ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು, ಅದರಿಂದ ಯೋಚನೆ ಮಾಡಿ ಸೇರಿಸ್ಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಯೋಚನೆ ಮಾಡಿ, ಯಾವ್ದು ಏನು ನೀವು ಒಂದು ವಸ್ತು ತಗೊಂಡ್ರೆ ಅದು ನೋಡ್ತೀರಾ, ಚೆಕ್ ಮಾಡಿ ನೋಡ್ತೀರಾ, ಅದು ಚೆನ್ನಾಗಿದ್ಯಾ ಇಲ್ಲ, ಇದು ಬಾಳಿಕೆ ಬರ್ತದಿಲ್ಲ ಅಂತ. ನಿಮ್ ಮಕ್ಕಳ ಭವಿಷ್ಯ 1ನೇಂದ 10ನೇ ತರಗತಿಗೆ ನಿಮ್ ಮಕ್ಕಳಿಗೆ ಓದ್ತಾ ಇದ್ದೀರಾ, ಇಲ್ಲಿ ನಿಮ್ ಮಕ್ಕಳ ಭವಿಷ್ಯ ಇದೆಯಾ ಅದು ನೋಡಿ. ಇನ್ನೊಂದಾಯ್ತಾ, ಇನ್ನೊಂದು ಏನ್ ಮಾಡಿದ್ರೆ ಮದರಸಾ ನಡೆಸ್ತಾ ಇದಾರೆ, ಅದಕ್ಕೂ ಲೈಸೆನ್ಸ್ ಇಲ್ಲ. ಆಮೇಲೆ ಹೆಣ್ಮಕ್ಳು ಮದರಸಾ ನಡೆಸ್ತಾ ಇದ್ದಾರೆ, ಹಾಸ್ಟೆಲ್ ನಡೆಸಿದ್ದಾರೆ, ಅದಕ್ಕೂ ಪರ್ಮಿಷನ್ ಇಲ್ಲ. ಮತ್ತೆ ಮದರಸಾ ಅಂತ ಇಲ್ಲಿ ನಕಲೆ ದಾಖಲೆ ತೋರಿಸಿ ಅಲ್ಪಸಂಖ್ಯಾತರಿಂದ 10 ಲಕ್ಷ ರೂಪಾಯಿ ತಗೊಂಡಿದ್ದಾರೆ. 10 ಲಕ್ಷ ರೂಪಾಯಿ ಅನುದಾನ ಮಾಡಿ 5 ಲಕ್ಷ ತಗೊಂಡಿದ್ದಾರೆ. ಇದನ್ನು ತಗೊಂಡು ಅವರು ತಮ್ಮ ಉಪಯೋಗಿಸ್ಕೊಂಡು ಆರಾಮಾಗಿ ಐಷಾರಾಮ ಆಗಿದ್ದಾರೆ. ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಅದಕ್ಕೋಸ್ಕರ ನಾವು ಇವತ್ತು ಎಲ್ಲ ಬಂದು ಸೇರಿದ ಉದ್ದೇಶ.